ನಮಸ್ಕಾರ ಸ್ನೇಹಿತರೆ, ಕನ್ನಡ ವಿಚಾರಧಾರಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಕುರುಕ್ಷೇತ್ರದ ಯುದ್ಧಭೂಮಿಯ ರಥದಲ್ಲಿ ಕೃಷ್ಣನ ಜ್ಞಾನದ ಬೆಳಕು ಅರ್ಜುನನ ಮನಸ್ಸನ್ನು ಪ್ರಕಾಶಮಾನಗೊಳಿಸುತ್ತಿದೆ. ಇದು ಭಗವದ್ಗೀತೆಯ 2ನೇ ಅಧ್ಯಾಯದ ಮುಂದಿನ ಭಾಗ. ಸಾಂಖ್ಯಯೋಗದಿಂದ ಕರ್ಮಯೋಗದ ಆಳವಾದ ಜ್ಞಾನದ ಕಡೆಗೆ ಒಂದು ಪಯಣ. ನೀವೆಂದಾದರೂ ಒಂದು ದೊಡ್ಡ ಕೆಲಸದ ಮುಂದೆ ನಾನಿದನ್ನು ಯಾವ ರೀತಿಯಿಂದ ಮಾಡಬೇಕು ಎಂದು ಯೋಚಿಸಿದ್ದೀರಾ? ಈ ಶ್ಲೋಕಗಳು ಕೃಷ್ಣನ ಮೂಲಕ ಕರ್ಮಯೋಗದ ಏಕಾಗ್ರತೆ, ಸಮಬುದ್ಧಿ ಮತ್ತು ಫಲಾಪೇಕ್ಷೆಯಿಲ್ಲದ ಕರ್ಮದ ಜ್ಞಾನವನ್ನು ಕೊಡುತ್ತವೆ. ಕಳೆದ ವಿಡಿಯೋದಲ್ಲಿ ಕೃಷ್ಣ ಅರ್ಜುನನ ಕ್ಷತ್ರಿಯ ಧರ್ಮವನ್ನು ನೆನಪಿಸಿ ಕರ್ಮಯೋಗದ ಆರಂಭವನ್ನು ತಿಳಿಸಿದ್ದನ್ನು ಕಂಡೆವು. ಈಗ ಆ ಕರ್ಮಯೋಗದ ಆಳವನ್ನು ಕಾಣೋಣ. ಶ್ಲೋಕ 41ರಿಂದ 50ರವರೆಗೆ ಈ ಜ್ಞಾನದ ಯಾತ್ರೆಗೆ ಸಿದ್ಧರಾಗಿ. ಶ್ಲೋಕ 41. ಕರ್ಮಯೋಗದ ಏಕಾಗ್ರತೆ. ಸಂಸ್ಕೃತ ಶ್ಲೋಕ, ಕನ್ನಡ ಲಿಪಿಯಲ್ಲಿ. ವ್ಯವಸಾಯಾತ್ಮಿಕ ಬುದ್ಧಿರೇಖೆ ಕುರುನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಅರ್ಥ: ಓ ಕುರುನಂದನ, ಕರ್ಮಯೋಗದಲ್ಲಿ ಬುದ್ಧಿಯು ಏಕಾಗ್ರವಾಗಿರುತ್ತದೆ, ಆದರೆ ಅವಿವೇಕಿಗಳ ಬುದ್ಧಿಯು ಬಹುಶಾಖೆಗಳಿಂದ ಕೂಡಿದ್ದು ಅನಂತವಾಗಿರುತ್ತದೆ. ಕಥೆಯ ಸಂದರ್ಭ: ಕೃಷ್ಣ ಕರ್ಮಯೋಗದ ಏಕಾಗ್ರತೆಯನ್ನು ತಿಳಿಸುತ್ತಾನೆ. ಅರ್ಜುನ, ಕರ್ಮಯೋಗದಲ್ಲಿ ಬುದ್ಧಿಯು ಒಂದೇ ಗುರಿಯ ಕಡೆಗೆ ಇರುತ್ತದೆ, ಆದರೆ ವಿವೇಕವಿಲ್ಲದವರ ಮನಸ್ಸು ಶಾಖೆಯಂತೆ ಹರಡಿಕೊಂಡು ಅನಂತ ಆಸೆಗಳಲ್ಲಿ ತೊಡಗಿರುತ್ತದೆ. ಇದು ಕರ್ಮಯೋಗದ ಮೊದಲ ಸೂತ್ರ: ಏಕಾಗ್ರತೆಯಿಂದ ಕರ್ತವ್ಯವನ್ನು ಮಾಡುವುದು. ಕಲ್ಪಿಸಿಕೊಳ್ಳಿ, ಒಂದು ನದಿಯು ಒಂದೇ ದಿಕ್ಕಿನಲ್ಲಿ ಹರಿದರೆ ಶಕ್ತಿಯುತವಾಗಿರುತ್ತದೆ, ಆದರೆ ಚದರಿದರೆ ದುರ್ಬಲವಾಗುತ್ತದೆ. ಈ ಶ್ಲೋಕವು ಏಕಾಗ್ರತೆಯ ಮಹತ್ವವನ್ನು ಕಲಿಸುತ್ತದೆ. ಶ್ಲೋಕ 42 ಮತ್ತು 43. ವೇದದ ತಪ್ಪು ತಿಳುವಳಿಕೆ. ಸಂಸ್ಕೃತ ಶ್ಲೋಕ, ಕನ್ನಡ ಲಿಪಿಯಲ್ಲಿ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದ ಸ್ಥಿತಿವಾದಿನಃ ಕಾಮಾತ್ಮನಃ ಸ್ವರ್ಗಪರಾಃ ಜನ್ಮಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಅರ್ಥ: ಓ ಪಾರ್ಥ, ಅವಿವೇಕಿಗಳು ವೇದದ ಪುಷ್ಪಿತ ಆಕರ್ಷಕ ಮಾತುಗಳನ್ನು ಆಡುತ್ತಾರೆ, ಇದಕ್ಕಿಂತ ಬೇರೆ ಏನೂ ಇಲ್ಲ ಎಂದು ಹೇಳುತ್ತಾರೆ. ಕಾಮಾತ್ಮರು, ಸ್ವರ್ಗವನ್ನೇ ಗುರಿಯಾಗಿರಿಸಿಕೊಂಡವರು, ಜನ್ಮಕರ್ಮದ ಫಲವನ್ನು ಕೊಡುವ, ಭೋಗ ಮತ್ತು ಐಶ್ವರ್ಯದ ಕಡೆಗೆ ತಿರುಗಿಸುವ ಕ್ರಿಯಾವಿಶೇಷಗಳಿಂದ ಕೂಡಿದ ಮಾತುಗಳನ್ನು ಹೇಳುತ್ತಾರೆ. ಕಥೆಯ ಸಂದರ್ಭ: ಕೃಷ್ಣ ವೇದದ ತಪ್ಪು ತಿಳುವಳಿಕೆಯನ್ನು ಎಚ್ಚರಿಸುತ್ತಾನೆ. ಅರ್ಜುನ ವೇದದ ಆಕರ್ಷಕ ಮಾತುಗಳನ್ನು ತಿರುಗಿಸಿ ಭೋಗ ಮತ್ತು ಸ್ವರ್ಗವನ್ನೇ ಗುರಿಯಾಗಿರಿಸಿಕೊಳ್ಳುತ್ತಾರೆ. ಇದು ಕೇವಲ ಜನ್ಮಕರ್ಮದ ಚಕ್ರವನ್ನು ಮುಂದುವರಿಸುತ್ತದೆ. ಇದು ಕರ್ಮಯೋಗದ ಸತ್ಯವನ್ನು ತಿಳಿಸುವ ಕ್ಷಣ. ಕರ್ಮವನ್ನು ಫಲಾಪೇಕ್ಷೆಗಾಗಿ ಮಾಡಬಾರದು. ಕಲ್ಪಿಸಿಕೊಳ್ಳಿ, ಒಂದು ಸುಂದರ ಹೂವಿನಂತೆ ಕಾಣುವ ಆದರೆ ಶಾಶ್ವತವಲ್ಲದ ಭೋಗದ ಬಯಕೆಯನ್ನು ಬಿಡಬೇಕು. ಈ ಶ್ಲೋಕಗಳು ಆಧ್ಯಾತ್ಮಿಕ ಗುರಿಯ ಮಹತ್ವವನ್ನು ತಿಳಿಸುತ್ತವೆ. ಶ್ಲೋಕ 44. ಭೋಗದ ಆಕರ್ಷಣೆ. ಸಂಸ್ಕೃತ ಶ್ಲೋಕ, ಕನ್ನಡ ಲಿಪಿಯಲ್ಲಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿಃ ಸಮಾಧೌ ನ ವಿಧೀಯತೆ. ಅರ್ಥ: ಭೋಗ ಮತ್ತು ಐಶ್ವರ್ಯದಲ್ಲಿ ಆಸಕ್ತರಾದವರಿಗೆ, ಆ ಆಕರ್ಷಣೆಯಿಂದ ಮನಸ್ಸು ಕದಡಲ್ಪಟ್ಟವರಿಗೆ ಏಕಾಗ್ರವಾದ ಬುದ್ಧಿಯು ಸಮಾಧಿಯಲ್ಲಿ ಸ್ಥಿರವಾಗುವುದಿಲ್ಲ. ಕಥೆಯ ಸಂದರ್ಭ: ಕೃಷ್ಣ ಭೋಗದ ಆಕರ್ಷಣೆಯ ಅಡ್ಡೆಯನ್ನು ತಿಳಿಸುತ್ತಾನೆ. ಅರ್ಜುನ, ಭೋಗ ಮತ್ತು ಐಶ್ವರ್ಯದಲ್ಲಿ ತೊಡಗಿರುವವರ ಮನಸ್ಸು ಏಕಾಗ್ರವಾಗದು, ಸಮಾಧಿಯಲ್ಲಿ ಸ್ಥಿರವಾಗುವುದಿಲ್ಲ. ಇದು ಕರ್ಮಯೋಗದ ಮೂಲ ಸತ್ಯ. ಫಲಾಪೇಕ್ಷೆಯು ಮನಸ್ಸಿನ ಶಾಂತಿಯನ್ನು ಕದಡುತ್ತದೆ. ಕಲ್ಪಿಸಿಕೊಳ್ಳಿ, ಒಂದು ಗಾಳಿಯಲ್ಲಿ ತೇಲಾಡುವ ಗುರಿಯಂತೆ ಆಸೆಗಳಿಂದ ಮನಸ್ಸು ಸ್ಥಿರವಾಗುವುದಿಲ್ಲ. ಈ ಶ್ಲೋಕವು ಏಕಾಗ್ರತೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಶ್ಲೋಕ 45. ವೇದದ ಅತೀತತೆ. ಸಂಸ್ಕೃತ ಶ್ಲೋಕ, ಕನ್ನಡ ಲಿಪಿಯಲ್ಲಿ. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ಅರ್ಥ: ವೇದಗಳು ತ್ರೈಗುಣ್ಯ, ಸತ್ವ ರಜ ತಮಸ್ ವಿಷಯಗಳ ಬಗ್ಗೆ ಹೇಳುತ್ತವೆ. ಓ ಅರ್ಜುನ, ತ್ರೈಗುಣ್ಯಾತೀತನಾಗು, ದ್ವಂದ್ವಾತೀತನಾಗು, ನಿತ್ಯ ಸತ್ವದಲ್ಲಿ ಸ್ಥಿರನಾಗು, ಆತ್ಮದಲ್ಲಿ ಲೀನನಾಗು. ಇದು ಕರ್ಮಯೋಗದ ಆಧ್ಯಾತ್ಮಿಕ ಮಾರ್ಗ, ಗುಣಾತೀತವಾದ ಜೀವನ. ಕಲ್ಪಿಸಿಕೊಳ್ಳಿ, ಮೋಡಗಳಿಂದ ಮುಕ್ತವಾದ ಆಕಾಶದಂತೆ ಮನಸ್ಸು ಗುಣಾತೀತವಾಗಬೇಕು. ಈ ಶ್ಲೋಕವು ಆಧ್ಯಾತ್ಮಿಕ ಉನ್ನತಿಯನ್ನು ಕಲಿಸುತ್ತದೆ.
ಶ್ಲೋಕ 46 ವೇದದ ಮಿತಿ. ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಯಾವಾನರ್ಥ ಉದಪಾನಿ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಅರ್ಥ, ಒಂದು ಸಣ್ಣ ಉದಪಾನದಿಂದ, ಕೊಳವೆ ಬಾವಿಯಿಂದ ಎಷ್ಟು ಉಪಯೋಗವೋ ಸರ್ವತಃ ಸಂಪ್ಲುತವಾದ ಸಮುದ್ರದಿಂದಷ್ಟೇ ಉಪಯೋಗವಿದೆ. ಹಾಗೆಯೇ ಜ್ಞಾನಿಯಾದ ಬ್ರಾಹ್ಮಣನಿಗೆ ವೇದಗಳಿಂದ ಎಷ್ಟು ಉಪಯೋಗವೋ ಅಷ್ಟೇ ಎಲ್ಲವೂ ಇದೆ. ಕತೆಯ ಸಂದರ್ಭ: ಕೃಷ್ಣ ವೇದದ ಮಿತಿಯನ್ನು ತಿಳಿಸುತ್ತಾನೆ. ಅರ್ಜುನ, ಸಣ್ಣ ಕೊಳವೆ ಬಾವಿಯಿಂದ ಎಷ್ಟು ನೀರು ದೊರೆಯುವುದೋ ಸಮುದ್ರದಿಂದಷ್ಟೇ ದೊರೆಯುತ್ತದೆ. ಜ್ಞಾನಿಗೆ ವೇದಗಳಿಂದ ದೊರೆಯುವ ಜ್ಞಾನವು ಆತ್ಮದ ಜ್ಞಾನದಲ್ಲಿ ಸಮಾನವಾಗಿದೆ. ಇದು ಆತ್ಮಜ್ಞಾನದ ಮೌಲ್ಯವನ್ನು ಒತ್ತಿ ಹೇಳುತ್ತದೆ. ಕಲ್ಪಿಸಿಕೊಳ್ಳಿ, ಸಣ್ಣ ಕೆರೆಯ ಬದಲು ಸಮುದ್ರವನ್ನೇ ಆರಿಸಿಕೊಂಡರೆ ಎಲ್ಲವೂ ದೊರೆಯುತ್ತದೆ. ಈ ಶ್ಲೋಕವು ಆತ್ಮಜ್ಞಾನದ ಶ್ರೇಷ್ಠತೆಯನ್ನು ತಿಳಿಸುತ್ತದೆ. ಶ್ಲೋಕ 47 ಕರ್ಮಯೋಗದ ಸಾರ. ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಕರ್ಮಣ್ಯವ ಅಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮಾ ತೇ ಸಂಘಾಸ್ತ್ವ ಕರ್ಮಣಿ. ಅರ್ಥ, ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರವಿದೆ, ಫಲದಲ್ಲಿ ಎಂದಿಗೂ ಇಲ್ಲ. ಫಲದ ಅಪೇಕ್ಷೆಗಾಗಿ ಕರ್ಮ ಮಾಡಬೇಡ, ಆದರೆ ಕರ್ಮವನ್ನು ತ್ಯಜಿಸಬೇಡ. ಕತೆಯ ಸಂದರ್ಭ: ಕೃಷ್ಣ ಕರ್ಮಯೋಗದ ಸಾರವನ್ನು ತಿಳಿಸುತ್ತಾನೆ. ಅರ್ಜುನ, ನಿನಗೆ ಕರ್ಮದಲ್ಲಿ ಅಧಿಕಾರವಿದೆ, ಫಲದಲ್ಲಲ್ಲ. ಫಲಾಪೇಕ್ಷೆಯಿಂದ ಕರ್ಮ ಮಾಡಬೇಡ, ಆದರೆ ಕರ್ಮವನ್ನೂ ಬಿಡಬೇಡ. ಇದು ಕರ್ಮಯೋಗದ ಮೂಲ ಸತ್ಯ. ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಮಾಡುವುದು. ಕಲ್ಪಿಸಿಕೊಳ್ಳಿ, ಒಂದು ಬೀಜವನ್ನು ಬಿಟ್ಟಿದರೆ ಬೆಳೆಯುವುದು ದೇವರಿಗೆ ಬಿಟ್ಟಿದ್ದು. ಈ ಶ್ಲೋಕವು ಕರ್ಮಯೋಗದ ತತ್ವವನ್ನು ಕಲಿಸುತ್ತದೆ. ಶ್ಲೋಕ 48 ಯೋಗದಲ್ಲಿ ಸ್ಥಿತತೆ. ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಯೋಗಸ್ಥ ಕುರುಕರ್ಮಾಣಿ ಸಂಗಂ ಚತ್ವಾ ಧನಂಜಯ ಸಿದ್ಧ್ಯಸಿದ್ಯೋಹೋ ಸಮೋಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಅರ್ಥ, ಓ ಧನಂಜಯ, ಯೋಗದಲ್ಲಿ ಸ್ಥಿತನಾಗಿ ಸಂಗವನ್ನು ತ್ಯಜಿಸಿ ಕರ್ಮ ಮಾಡು. ಯಶಸ್ಸು ವಿಫಲತೆಗಳಲ್ಲಿ ಸಮನಾಗಿರು. ಇದೇ ಯೋಗ. ಇದು ಕರ್ಮಯೋಗದ ಮನಸ್ಸಿನ ಸಮತೋಲನವನ್ನು ಕಲಿಸುವ ಕ್ಷಣ. ಕಲ್ಪಿಸಿಕೊಳ್ಳಿ, ಒಂದು ಬಿರುಗಾಳಿಯಲ್ಲಿ ಸಮತೋಲನದಿಂದ ಇರುವ ಮರದಂತೆ ಕರ್ಮಯೋಗಿಯು ಸಮನಾಗಿರುತ್ತಾನೆ. ಈ ಶ್ಲೋಕವು ಸಮತ್ವದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಶ್ಲೋಕ 49 ಕರ್ಮಯೋಗದ ಶ್ರೇಷ್ಠತೆ. ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ದೂರೇಣ ಹಿ ಅವರಂ ಕರ್ಮ ಬುದ್ಧ್ಯೋಗಾ ಧನಂಜಯ ಬುದ್ಧೌ ಶರಣಮನ್ವಿಚ್ಚ ಕೃಪಣಾಃ ಫಲಹೇತವಃ. ಅರ್ಥ, ಓ ಧನಂಜಯ, ಬುದ್ಧಿಯೋಗಕ್ಕಿಂತ ಕರ್ಮವು ಬಹಳ ಕೀಳಾಗಿದೆ. ಬುದ್ಧಿಯ ಆಶ್ರಯವನ್ನು ಬಯಸು. ಫಲಾಪೇಕ್ಷೆಯಿಂದ ಕರ್ಮ ಮಾಡುವವರು ಕೀಳರು. ಇದು ಕರ್ಮಯೋಗದ ಉನ್ನತ ಮಾರ್ಗವನ್ನು ತೋರಿಸುತ್ತದೆ. ಕಲ್ಪಿಸಿಕೊಳ್ಳಿ, ಒಂದು ಸಣ್ಣ ಲಾಭಕ್ಕಾಗಿ ದೊಡ್ಡ ಗುರಿಯನ್ನು ಬಿಡುವವನು ಕೀಳನಾಗುತ್ತಾನೆ. ಈ ಶ್ಲೋಕವು ಕರ್ಮಯೋಗದ ಮೌಲ್ಯವನ್ನು ತಿಳಿಸುತ್ತದೆ. ಶ್ಲೋಕ 50 ಕರ್ಮಯೋಗದ ಫಲ. ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತಾ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಅರ್ಥ, ಬುದ್ಧಿಯಿಂದ ಯುಕ್ತನಾದವನು ಈ ಲೋಕದಲ್ಲಿ ಸುಕೃತ ಮತ್ತು ದುಷ್ಕೃತಗಳನ್ನು ತ್ಯಜಿಸುತ್ತಾನೆ. ಆದ್ದರಿಂದ ಯೋಗಕ್ಕೆ ಸಿದ್ಧನಾಗು. ಯೋಗವು ಕರ್ಮದ ಕೌಶಲವೇ. ಇದು ಕರ್ಮಯೋಗದ ಸಾರವನ್ನು ಸಂಕ್ಷಿಪ್ತವಾಗಿ ತಿಳಿಸುವ ಕ್ಷಣ. ಕಲ್ಪಿಸಿಕೊಳ್ಳಿ, ಒಬ್ಬ ಕುಶಲ ಕಲಾವಿದನಂತೆ ಕರ್ಮಯೋಗಿಯು ಕರ್ಮವನ್ನು ಕೌಶಲದಿಂದ ಮಾಡುತ್ತಾನೆ. ಈ ಶ್ಲೋಕವು ಕರ್ಮಯೋಗದ ಕಲೆಯನ್ನು ಒತ್ತಿ ಹೇಳುತ್ತದೆ. ಒಟ್ಟಾರೆ ಕತೆಯ ಸಂದರ್ಭ: ಕರ್ಮಯೋಗದ ಸಾರ. ಈ 10 ಶ್ಲೋಕಗಳು ಕರ್ಮಯೋಗದ ಆಳವಾದ ಜ್ಞಾನವನ್ನು ತಿಳಿಸುತ್ತವೆ. ಕೃಷ್ಣ ಏಕಾಗ್ರತೆಯ ಮಹತ್ವವನ್ನು, ಫಲಾಪೇಕ್ಷೆಯಿಲ್ಲದ ಕರ್ಮದ ಸಾರವನ್ನು ಮತ್ತು ಸಮತ್ವದ ಮಾರ್ಗವನ್ನು ತಿಳಿಸುತ್ತಾನೆ. ಭೋಗದ ಆಕರ್ಷಣೆಯಿಂದ ಮನಸ್ಸನ್ನು ಮುಕ್ತಗೊಳಿಸಿ ಆತ್ಮದ ಜ್ಞಾನದ ಕಡೆಗೆ ದಾರಿ ಮಾಡುತ್ತಾನೆ. ಕರ್ಮಯೋಗವು ಕೇವಲ ಕರ್ಮವಲ್ಲ, ಕರ್ಮದ ಕೌಶಲವೆಂದು ತಿಳಿಸುತ್ತಾನೆ. ನೀವೆಂದಾದರೂ ಒಂದು ಕೆಲಸದ ಫಲಕ್ಕಾಗಿ ಆತುರಪಟ್ಟು ಇದರಿಂದ ಏನಾಗುತ್ತದೆ ಎಂದು ಯೋಚಿಸಿದ್ದೀರಾ? ಈ ಶ್ಲೋಕಗಳು ಆ ಗೊಂದಲಕ್ಕೆ ಉತ್ತರ ಕೊಡುತ್ತವೆ. ಮುಂದಿನ ವಿಡಿಯೋದಲ್ಲಿ ಕೃಷ್ಣನ ಕರ್ಮಯೋಗದ ಜ್ಞಾನವನ್ನು ಇನ್ನಷ್ಟು ಆಳವಾಗಿ ತಿಳಿಯೋಣ. ಈ ಕತೆ ನಿಮಗೆ ಇಷ್ಟವಾಯಿತು? ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಕರ್ಮಯೋಗದ ಈ ಜ್ಞಾನವು ನಿಮ್ಮ ಜೀವನದಲ್ಲಿ ಯಾವ ಆಲೋಚನೆಯನ್ನು ಕೊಟ್ಟಿತು ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಕನ್ನಡ ವಿಚಾರಧಾರೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ. ಮುಂದಿನ ಭಾಗದಲ್ಲಿ ಕೃಷ್ಣನ ಜ್ಞಾನದ ಮುಂದಿನ ಹೆಜ್ಜೆಯನ್ನು ಕಾಣೋಣ.
ನಾವು ಒಟ್ಟಿಗೆ ಈ ಜ್ಞಾನದ ಯಾತ್ರೆಯನ್ನು ಮುಂದುವರೆಸೋಣ. ಧನ್ಯವಾದಗಳು.